ಹಾಂ ನಮಸ್ಕಾರ ದೋಸ್ತರೆ. ನಾಳೆ ಮುಂದಿನ ಯೋಗೇಶ್ವರ ಗುಡಿಗೆ ಶನಿವಾರ ಐತಿ. ನೋಡೋಣ್ರಿ ಹೋಗೋಣ. ಯಾವ ಮಂದಿ ಭಾಳ ಮಂದಿ ಬಂದಾರೆ ನೋಡೋಣ್ರಿ. ದರ್ಶನ ಆಗತ್ತಿಲ್ಲ ಅಂತಂದು ಪಾಳೆ ಹಚ್ಚೀನಿ. ಹೊಂಟೇವಪ್ಪ ಹಂಗೆ ಮುಂದೆ ಎಲ್ಲರೂ ಹೊಂಟಾರೆ. ಎಲ್ಲರೂ ಹೆಂಗೆ ಹೊಂಟಾಣ ಮುಂದಕ್ಕೆ ಸಣ್ಣಂಗೆ ಅಜ್ಜರು ಹೋದ್ರಪ್ಪ. ಬೇಡ ಪಾಳೆ ಹಚ್ಚೋಗಂತ ಸರಿಯಾಸಿ ಹೊಂಟಾರೆ. ಬರ್ರಿ ನೋಡೋಣ. ರೂಢ ಹೆಂಗೆ ಡೊಕ್ಕರು ಒಂದಪ್ಪ ಅನ್ನ ಬಂದ ಹೋದ. ಅರ್ಧ ಮಂದಿ ಸಡಿ ಹಾಸಿ ಹೊಂಟ್ರೆ ಬಾಳೆ ಹಚ್ಚಿದ್ದು ಭಾಳ ಗಲ್ಲಗತ್ತೆ ಅಂತಂದು ಅಂತೇಂತ ಮುಂದೆ ಬರತ್ತೀವಿ. ಸಣ್ಣಂಗೆ ಗುಡಿ ದರ್ಶನ ಆಗೋದು ಭಾಳ ಕಷ್ಟ ಅನ್ಸುತ್ತೆ. ಅಂದ್ರೆ ಪಾಳೆ ಹಚ್ಚಿಂದ ಆಗಿದ್ದ ಇಲ್ಲಿ ಅಂತಂದು ಇದೆಲ್ಲ ಉದ್ದಿನ ಕಡ್ಡಿ ಹಾಕ್ತಾರೆ ಮತ್ತು ಕರ್ಪೂರ ಹಾಕ್ತಾರೆ. ಇಲ್ಲಾಗ ನಮ್ಮ ಅಜ್ಜಿ ಮುಂದೆ ಸಣ್ಣಂಗೆ ನಮಸ್ಕಾರ. ಕೈ ಮಂಡಾಕ ಕೈ ತೆಗಿಯೋ ಏನು ಆದ್ಯತೆ ಅಲ್ಲ. ಕೈ ತೆಗಿಯೋದು ಭಾವ ನೋಡಿ ಲೇಟ್ ಮನೆಗೆ ನಾವು ನಮ್ಮ ಅಜ್ಜಿ ನೋಡಿ ಇದಾಗ್ತದೆ. ಉದ್ದಿನ ಕಡ್ಡಿ ಐತೆ ಆಶೀರ್ವಾದ ತಗೊಳ್ತಾರೆ ಇಲ್ಲೇ ಹೊರಗೆ ಅಂತ. ಎಲ್ಲರೂ ಇಲ್ಲೇ ಉದ್ದಿನ ಕಡ್ಡಿ ಅಷ್ಟೇ ನೋಡಿರಿ. ಅವ್ರ ಅಂಕಲ್ ಇದು ಹೇಳ್ತಾರೆ ಉದ್ದಿನ ಕಡ್ಡಿ ಅಂದ್ರೆ ಹಂಗಾರ ಹೇಳ್ತಾರೆ ನೋಡ್ರಪ್ಪ. ಮತ್ತು ಹಂಗೆ ಪಟ ಮುಂದೆ ಹೋಗೋದು ಹೆಂಗೆ ನಿಂತು ಕೆಲಸ ಹಂಗಿಲ್ಲ. ಅಮ್ಮನೂ ಬಂದರೆ ಅಮ್ಮರು ಆಶೀರ್ವಾದ ತಗೊಳ್ತಾರೆ ಸಣ್ಣಂಗೆ. ಒಬ್ಬರಲ್ಲ ಇಲ್ಲಿ ಭಾಳ ಮಂದಿ ಇದು ಉದ್ದಿನ ಕಡ್ಡಿ ಅದು ಇಡ್ತಾರೆ. ಇಲ್ಲಿ ಕಲ್ಲು ನೋಡಿ ನನಗೂ ಗಾಬರಿ ಬಿಡುತ್ತೆ. ಬಿಸಿಲಂಕರು ಅನಾಹುತ ಐತಿ. ಮೊದಲು ಹೋಗಿ ನೆಳ ಯಾವಾಗ ನಿಂತಾನೆ ಅನ್ಸತೈತೆ ನನಂಕರು. ಮುಂಜಾನೆ ಅಂದ್ರೆ ನಾಷ್ಟ ಇಲ್ಲ ಏನಿಲ್ಲ, ಹಂಗೆ ಬಂದೆ ಗುಡಿಗೆ. ನಾವು ಅಲ್ಲಿಂದ ಪಾಳೆ ಹಚ್ಕೊಂಡು ಬಂದಿರ್ತೀವಿ. ಇವ್ರು ಯಾರು ನಳದ ಕಾಸಿ ಹೋಗ್ತಾರಪ್ಪ ನಾವು ಸಹಿಸಿ ತಗೋ. ಎಲ್ಲರೂ ಹಂಗೆ ಹೋಗ್ತಾರೆ ಇಲ್ಲಿ. ಪಟ ಸ್ಪೀಡ್ ಯಾರೂ ಸ್ಲೋ ಏನಾಗಲ್ಲ, ಎಲ್ಲರೂ ಹೋಗ್ತಾರೆ. ಹಾಂ ಸ್ವಲ್ಪ ಹಂಗೆ ಬಂದು ಗುಡಿ ಕಡೆ. ನೋಡ್ರಿ ಅಮ್ಮಾರು ತಾಯ್ತ ಮಾಡತ್ತಾರೆ. ಹೊರಗೆ 10 ರೂಪಾಯಿ ಕೊಡ್ತಾರೆ, ಇವರು 20 ರೂಪಾಯಿ ಕೊಡ್ತಾರೆ. ಇವರು 2 ತೊಗೊಂಡ್ರಿ, ಇವರು 40 ರೂಪಾಯಿ ಐತೆ. ನಾನು ಸಣ್ಣದ್ದು ಹಿಂಗೆ ತಿನ್ನಿಸ್ತೇವೆ ನೋಡ್ರಿ. ಈಗ ಆಯ್ತು ಬಿಡಂಗಿಲ್ಲ. ಈಗ ಆದರೆ ದೊಡ್ಡವಾಗಿ ಇನ್ನೊಂದು ಪಾಳೆ ಆಗಲಿ ತಿನ್ನಿ. 20 ರೂಪಾಯಿ ಐತಾರೆ. ಹುಂಡಿ ಹಾಕಿದೆ ಆರ ಒಂದು ತೊಗೊಂಡಿತ್ತು. ಅದು ಹುಡುಗಿ ಕೊಡ್ಬೇಕಂತೈತಿ. ನೋಡ್ರಿ ಏನು ಇದನ್ನ ಟೈಮ್ ಇಡತ್ತಾರೆ ಮ್ಯಾಗ. ನೋಡ್ರಿ ಆಮೇಲೆ ಒಂದು ಇದು ಐತಿ ಮತ್ತು ಎಲ್ಲ ಟೈಮ್ ಎಲ್ಲ ಮದ್ದಿನ ಪೇಂಟ್ ಮಾಡ್ಯಾರ. ಅಲ್ಲಿದ್ದು ಕಾಣತ್ತೆ ನೋಡ್ರಿ. ಇಲ್ಲ ಮತ್ತೊಂದು ಇಲ್ಲಿ ದರ್ಶನ ಮಾಡ್ಬೇಕಂದ್ರೆ ಭಾಳ ಇದು ಪುಣ್ಯ ಮಾಡಿರ್ಬೇಕು. ಮತ್ತು ಅದನ್ನು ಅನಾಹುತ ಇರ್ತೈತಿ. ಭಾಳ ತೆಗೆದು ಏನು ಆಗಲ್ಲ. ಟೈಮ್ ಕೊಡ್ರಿ ಬೇರೆಗೆ ಸ್ವಲ್ಪ. ಎಲ್ಲೆಲ್ಲೇ ಟೈಮ್ ಕೊಡ್ತೀರಿ ಅಂತ ಬೇರೆ ಸ್ವಲ್ಪ ಟೈಮ್ ಕೊಡ್ರಿ. ಸ್ವಲ್ಪ ಜನ ಹಂಗೆ ಮಾಡ್ತಾರೆ, ಬರ್ತಾರೆ ಸುಮ್ಮನೆ ಹೊರಗಿಂದ ಕಾಯಿ ಹೊಡ್ಸ್ಕೊಂಡ್ಬಿಡ್ತಾರೆ. ಒಳಗೆ ಹೋಗಿ ಕಾಯಿ ಹೊಡ್ಸ್ಕೊಂಡು ಹೋಗ್ತಾರೆ. ಬೇರೆ ದೋಸ್ತರು ನೋಡಿ ಯಾರೋ ಸರ್ಕಾರದಾಗ ಹಾಸ್ಕೊಂಡ್ರಿ ಅಣ್ಣಾರು. ನಡಿ ಅಣ್ಣ ಮುಂದೆ ನಡಿ. ಎಲ್ಲ ಕಾಯಿ ಗಾಣ ಆಯ್ತು ಮುಂದೆ ಅಣ್ಣ ಮುಂದೆ ಎಂಟಪ್ಪ ಅನ್ನೋ ಟೇಸ್ಟ್ ಹೇಳಿದ್ದು. ಇವ್ರು ಹತ್ತು ಆಗಸಿದೆ ನನ್ನ ನೋಡ ತಗೊಂಡು ಹುಡುಗಿ ಏನು ಮಾಡತ್ತೆ ಫ್ರೆಂಡಾಗಿ ಅಂತಂದು ಟೈಮ್ ನೋಡಿದ್ರೆ ಎಷ್ಟು ಆಗಿತ್ತು. ನಿಮಗೆ ಸ್ವಲ್ಪ ಗಡಿಯಾರ ಗೊತ್ತಾಗಿಲ್ಲ. ಗೊತ್ತಾಗ್ತಿಲ್ಲಪ್ಪ. ನೀವು ಟೈಮ್ ಕಮೆಂಟ್ ಮಾಡಿ ಎಷ್ಟು ಅಂತ.
ಹುಡುಗರ್ದು ಕಮೆಂಟ್ ಮಾಡಿರಿ ಟೈಮ್ ಎಷ್ಟು ಗೀತೆ ಅಂತೇಳಿ ನೀವೇ ಹೇಳ್ರಿ ಟೈಮ್ ಮಾಡಿ. ಇಲ್ಲಿ ನಾವು ಡೈಲಿ ರೊಕ್ಕ ಹಾಕ್ಬೋದು. ಬಿಡಿಂಕ ಮಸ್ತ್ ಇತ್ತು ಬಂದು ನೋಡಿವ್ರಿ ಎಲ್ಲರೂ. ಇಲ್ಲ ಭಾಳ ಬೇರೆ ಇಲ್ಲ, ಎಲ್ಲ ಆಲಮಟ್ಟಿ ಕಡೆ ಇತ್ತು. ಆಲಮಟ್ಟಿ ಸೈಡ್ ಇದೆ ಯಳಗೂರು ನೋಡ್ರಿ, ಯಳಗೂರು ಇವನ್ನ ಮತ್ತೆ ಹಾಕೊಂಡು ಈ ಕಡೆ ಅವೆಲ್ಲ ಹೋಗ್ಯಾನ. ಹನ್ನೊಂದು ಕಾಳು ಬ್ಯಾನೆ ಆಗ್ತೈತಿ. ಯಾವಾಗ ಹೊರಗೆ ಹೋಗ್ಯಾನ ಅಂತ ಅನ್ನತಾನ ಕುಂದ್ರಾಕ ವಿಚಾರ ಮಾಡತ್ತಾನ ಹೆಂಗೆ ಹೋಗ್ಯಾನ ಅಂತ. ಮತ್ತು ಹಂಗೆ ಮುಂದೆ ಹೋಗಿ ಮುಂದೆ ಹಾಕಿದೆ ಅಜೆ ಸಾಕು ಮಾತಾಡಿ ಸಾಕು. ಕೊಡೆ ಯಾರು ಕೊಡ್ಬೇಕಜ್ಜಿ? ಅಪ್ಪ ಇದು ತೋರಿಸಿ ಹಾಂ ಮುಡಿಸ್ಕೊಡ್ಬೇಕು. ಗಾಡಿ ಹಾಕೋಣ ಅದು काय वडी दिले का ನೋಡ ಜೇಲೆ ವಿಡಿಯೋ ಮಾಡಕತ್ತೀನಿ. ಹೊಡಿತೀನಪ್ಪ ಹೊಡಿತೀನಿ ಬರ್ರಿ ತಂಗೆ ಹೊಡಿತೀನಿ. ಹಾಂ ಹೊಡಿ ನಂಗೊಂದು ಕೊಡಿವೆ, ನಾವೊಂದು ಹೊಡಿತೀನಿ. ಅವಿ ಹಂಗಲ್ಲ ಮ್ಯಾಗ ಹೊಡಿ, ಇಲ್ಲಿ ತಡಿ ಇಲ್ಲಿ ಹೊಡಿ. ಹಾಂ ಅಲ್ಲಿ ಹೊಡಿ. ಹಾಂ ದೊರಕಿ ಮನ್ಸಿ ದೇವರಿಗೆ ಮಸ್ತ್ ಹೊಡೆದಲ್ವೇ? ಅದನ್ನ ಹೊಡಿಲ್ಲ? ಹಾಂ ಕೊಡ್ತೀನಿ. ಇರ್ಲ 10 ರೂಪಾಯಿ ಇರಲಿ. ಪೇಂಟಿಂಗ್ ಮಸ್ತ್ ಮಾಡ್ಯಾರ ನೋಡಿದ್ರಿ. ಶ್ವೇತಾ ಹನುಮಂತ ಭಾಳ ಮಂದಿ ಪಾಳೆ ಹಚ್ಚಾರ್ರಿ. ಇಲ್ಲಿ ಪಾಳೆ ಹಚ್ಚಿ ಈ ಕಡೆಯಿಂದ ಈ ಕಡೆ ಹಾಸಿ ಇಲ್ಲೆಲ್ಲ ಪಾಳೆ ಹಚ್ಚಿ ಗುಡಿ ಒಳಗೆ ಹೋಗಿ ಹೊರಗೆ ಬಂದು ಇಲ್ಲಿ ಕಾಯಿ ಹೊಡ್ಸಿದ್ರಿ ಎಲ್ಲರೂ. ಇಲ್ಲಿ ಸಣ್ಣ ಸಣ್ಣ ಹುಡುಗರು ಕಾಯಿ ಹೊಡ್ಯಾತಾರೆ. ₹10 ತೊಗೊಂಡು ಕಾಯಿ ಹೊಡ್ಯಾಕೆ. ಹಾಂ ಹೋಗಮ್ಮ.
ಗುಡಿ ಸೈಡಿನ ಪೇಂಟಿಂಗ್ ಇರೋದು. ಇಲ್ಲೈತೆ ನೋಡ್ರಿ ಸೀತಾ ಮತ್ತು ಹನುಮಂತ ಸೀತೆಗೆ ಉಂಗುರ ಕೊಡಕ್ಕೆ ಬಂದಿದ್ದು. ಇವ್ರು ಯಾರತ್ತ ನಂಗೆ ಗೊತ್ತಿಲ್ಲ. ಇದು ನೋಡ್ರಿ ರಾಮ ಸೀತಾ ಫೋಟೋ. ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ನಮಸ್ಕಾರ ಮಾಡ್ತಾರೆ. ಈ ಹಾಡು ಎಷ್ಟು ಚೆನ್ನಾಗಿದೆ ಅಲ್ವಾ, ಲಿರಿಕ್ಸ್ ನೋಡಿ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ. ಅಂದ್ರೆ ಕರ್ಮದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಿಂದೇನಿದೆ ನೀನು ಮಾಡ್ಕೊಂಡು ಹೋಗು, ದೇವರಲ್ಲಿ ನೋಡ್ತಿದ್ದಾನೆ, ಎಲ್ಲಾನು ಕೂಡ ನೋಡ್ತಿದ್ದಾನೆ, ಎಲ್ಲಾನು ಗಮನಿಸ್ತಿದ್ದಾನೆ, ಎಲ್ಲದನ್ನು ಕೂಡ ಪಟ್ಟಿ ಮಾಡ್ತಿದ್ದಾನೆ. ಯಾರಿಗೆ ಯಾವುದು ಸಲ್ಲಬೇಕು, ಯಾವ ಸಮಯದಲ್ಲಿ ಸಲ್ಲಬೇಕು ಅದೆಲ್ಲನೂ ಕೂಡ ಅವ್ನು ಕೊಡ್ತಾನೆ ಅಂತ. ಅಂದರೆ ಎಷ್ಟೊಂದ್ಸರಿ ನಾವು ಅನ್ಕೊಬಿಡ್ತೀವಿ, ನಾನು ಇದಕ್ಕೆ ರಿಯಾಕ್ಟ್ ಮಾಡಬೇಕಿತ್ತು, ನಾನು ಇದ್ರ ವಿರುದ್ಧ ಹೋರಾಡಬೇಕಿತ್ತು, ನಾನು ಅವನು ಬಿಡಬಾರ್ದಿತ್ತು ಅಂತೆಲ್ಲ ಅನ್ಕೋತಿರ್ತೀವಿ. ಸತ್ಯನೇ ಇದು, ನಮ್ಮೆಲ್ರಿಗೂ ಕೂಡ ಅನ್ಸುತ್ತೆ, ನಾವು ಮನುಷ್ಯರೇ ಅಲ್ವಾ. ಸೊ ಇಂಥ ಸಮಯದಲ್ಲಿ ಈ ಹಾಡನ್ನು ಕೇಳಿದಾಗ ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಅವನಿದ್ದಾನೆ, ಅವನು ನೋಡ್ತಿದ್ದಾನೆ, ಅವನು ಸರಿಯಾಗೆಲ್ಲಾನು ಕೂಡ ಅಂಕಗಳನ್ನು ಕೊಡ್ತಾನೆ ಪ್ರತಿಯೊಬ್ಬರಿಗೂ ಅಂತ. ಅಫ್ಕೋರ್ಸ್ ಅಂಕಗಳು ಜಾಸ್ತಿ ಇದ್ದಾಗ ನಾವು ಮುಂದೆ ಹೋಗ್ತಾ ಇರ್ತೀವಿ, ಅಂಕಗಳು ಕಡಿಮೆ ಆದಾಗ ಫೇಲ್ ಆಗ್ತೀವಿ, ಅಲ್ಲೇ ಉಳ್ಕೊಂಡಿರ್ತೀವಿ. ಐ ಹೋಪ್ ಅರ್ಥ ಆಗಿದೆ ಅಂತ. ಸೊ ಶೇರ್ ಮಾಡಿ, ತುಂಬ ಜನರ ಮನಸ್ಥಿತಿ ಇದರಿಂದ ಬದಲಾಗುತ್ತೆ.